ಬಹುಶಃ ಇವತ್ತು ಗೀತೆಯ ಬಗ್ಗೆ ಹೇಳಿಕೆ ಬಹಳಷ್ಟಿದೆ. ಪೂಜ್ಯರು ಎಲ್ಲ ಹೇಳಿದ್ದಾರೆ. ಮನುಷ್ಯನಿಗೆ ಇಹದಲ್ಲಿ ಸನ್ಮಾರ್ಗದ ಜೀವನ, ಪರದಲ್ಲಿ ಭಗವಂತನ ಸಾಕ್ಷಾತ್ಕಾರ ಇದೇ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಅದನ್ನು ಗಳಿಸ್ಕೊಳ್ಬೇಕು ಅಂತ ಅಂದರೆ ಆ ಮಾರ್ಗದಲ್ಲಿ ನಡೀಬೇಕಾಗ್ತದೆ, ಆಧ್ಯಾತ್ಮ ಚಿಂತನೆ ಬೇಕಾಗ್ತದೆ. ಅದಕ್ಕೆ ಅತ್ಯಂತ ಪ್ರಮುಖವಾಗಿ ಇರ್ತಕ್ಕಂಥದ್ದೇ ಭಗವದ್ಗೀತೆ. ಅದನ್ನು ನಾವು ಅರಿಯುವುದರಿಂದ ನಮಗೆಲ್ಲವೂ ಕೂಡ ಜ್ಞಾನ ಪ್ರಾಪ್ತಿ ಆಗ್ತದೆ. ಯಾಕಂತ ಅಂದರೆ ಜ್ಞಾನ, ಅಂತಹ ಪರಮಜ್ಞಾನ ನಮಗೆ ಬಂತು ಅಂತ ಅಂದಾಗ ನಮಗೆ ಎಲ್ಲವೂ ಕೂಡ ಲೌಕಿಕದ ಕ್ರಿಯೆಗಳೆಲ್ಲವೂ ಕೂಡ ನಮ್ಮಿಂದ ದೂರ ಆಗಿ ಹೋಗ್ತದೆ. ಬಹುಶಃ ಆ ಮಾತನ್ನು ನಾವು ಗೀತೆಯಲ್ಲಿ ಕಾಣ್ತೇವೆ. ಯಾಕಂತ ಅಂದರೆ ಆ ಕೃಷ್ಣ ಪರಮಾತ್ಮನ ಅನುಗ್ರಹ ನಮಗೆ ಸಿಕ್ತು ಅಂತ ಅಂದರೆ ನಮ್ಮ ಇಹದಲ್ಲಿ ಏನೇನು ಸಂಕಷ್ಟಗಳಿರ್ತದೋ ಅದೆಲ್ಲವೂ ಕೂಡ ದೂರ ಆಗಿ ಭಗವಂತನ ಸಾಕ್ಷಾತ್ಕಾರವೂ ಕೂಡ ಆಗ್ತದೆ ಅಂತಕ್ಕಂಥದ್ದಾಗಿರ್ತದೆ. ಅವನ ಸ್ಮರಣೆ ಬೇಕಾಗ್ತದೆ, ನಿರಂತರ ಅವನ ಸ್ಮರಣೆ ಬೇಕಾಗ್ತದೆ. ಆ ಸ್ಮರಣೆಯನ್ನು ಇಟ್ಟುಕೊಂಡಾಗ ಎಲ್ಲವೂ ಕೂಡ ನಮಗೆ ಲಭ್ಯ ಆಗ್ತದೆ. ಕೊನೆಯಲ್ಲಿ ಅವನ ಅಂಶವೇ ನಮ್ಮಲ್ಲಿ ಸೇರಿ ಅವನ್ನೇ ನಾವು ಸೇರಿ ಹೋಗ್ತೇವೆ ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ ಬಂಧುಗಳೇ. ಅಂತಕಾಲೇ ಚ ಮಾಮೇವಂ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸದ್ಭಾವಂ ನಾತ್ರ್ಯತ್ರ ಸಂಶಯ ಅಂತಕ್ಕಂಥದ್ದಾಗಿ ಗೀತೆಯಲ್ಲಿ ಹೇಳಲ್ಪಡ್ತದೆ. ಅಂತಕಾಲೇ ಚ ಮಾಮೇವಂ ಸ್ಮರನ್ ಮುಕ್ತ್ವಾ ಕಲೇವರಂ. ಇಲ್ಲಿ ಕೋಟಿ ಕೋಟಿ ಭಗವದ್ಗೀತೆಯನ್ನು ಇಲ್ಲಿ ತರಿಸ್ತಕ್ಕಂಥ ನಿಟ್ಟಿನಲ್ಲಿ ಎಷ್ಟು ಜನ ಆ ಲೇಖನವನ್ನು ಬರಿತಾ ಭಗವಂತನ ಸ್ಮರಣೆಯನ್ನು ಮಾಡಿದ್ರಲ್ಲ, ಕೃಷ್ಣನ ಸ್ಮರಣೆಯನ್ನು, ಅದು ಅವರಿಗೆ ಕೊನೆಯ ತನಕ ಉಳಿತಕ್ಕಂಥದ್ದು. ಜೀವನದುದ್ದಕ್ಕೂ ಕೂಡ ಕೃಷ್ಣನ ಸ್ಮರಣೆಯೇ ಉಳಿತಕ್ಕಂಥದ್ದಾಗ್ತದೆ. ಅವರು ಅಂತ್ಯಕಾಲದಲ್ಲಿಯೂ ಕೂಡ ಆ ಕೃಷ್ಣನನ್ನೇ ಸ್ಮರಿಸಿಕೊಂಡಾಗ ಅಂತಕಾಲೇ ಚ ಮಾಮೇವಂ ಸ್ಮರನ್ ಮುಕ್ತ್ವಾ ಕಲೇವರಂ ಯಃ ಪ್ರಯಾತಿ ಸ ಮದ್ಭಾವಂ. ಅಂತ್ಯಕಾಲದಲ್ಲಿ ಅವನ ಸ್ಮರಣೆಯನ್ನೇ ಮಾಡುತ್ತಾ ಈ ದೇಹವನ್ನು ಬಿಟ್ಟಾಗ ಅವನಲ್ಲಿಯೇ ನಾವು ಸೇರಿ ಹೋಗ್ತೇವೆ. ನಾತ್ರ್ಯತ್ರ ಸಂಶಯವೇ ಇಲ್ಲ ಅಂತಕ್ಕಂಥ ಮಾತನ್ನು ಗೀತೆಯಲ್ಲಿ ನಾವು ಕಾಣ್ತೇವೆ ಬಂಧುಗಳೇ. ಬಹುಶಃ ಅಂಥ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಪೂಜ್ಯರು ಮಾಡಿದ್ದಾರೆ. ಇವತ್ತು ವಿದೇಶದಲ್ಲಿ ಈ ಭಗವದ್ಗೀತೆಯ ಪ್ರಚಾರವನ್ನು ಮಾಡಿ ಅವರಿಗೂ ಕೂಡ ಆ ಭಗವದ್ಗೀತೆಯಲ್ಲಿರ್ತಕ್ಕಂಥ ಅಂಶ ಏನು ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟಿರ್ತಕ್ಕಂಥವ್ರು. ಕೇವಲ ನಾವು ಭಾರತಾದ್ಯಂತ ಮಾಡ್ತಕ್ಕಂಥದ್ದೇ ಕಷ್ಟ, ಆದರೆ ವಿದೇಶದಲ್ಲಿಯೂ ಕೂಡ ಹೋಗಿ ಅವರಿಗೆ ಇದರ ಮನವರಿಕೆಯನ್ನು ಮಾಡಿಸಿ ಅಲ್ಲಿ ಕೃಷ್ಣನ ಮಂದಿರಗಳನ್ನು ಮಾಡಿ, ಬಹುಶಃ ನಮಗಾದರೂ ಅನ್ನಿಸ್ತದೆ, ಸ್ವಾಮೀಜಿಯವರು ಹೇಳಿದ ಹಾಗೆ ನಮ್ಮ ಹನುಮಂತ ದೇವರು ಶ್ರೀರಾಮನ ಅನುಗ್ರಹವನ್ನು ಪಡೆದವರು. ಆ ಸಮುದ್ರ ಲಂಘನವನ್ನು ಮಾಡಿ ಅಲ್ಲಿ ದುಷ್ಟ ರಾಕ್ಷಸರ ಸಂಹಾರಕ್ಕೆ ಕಾರಣರಾದರು. ಶ್ರೀರಾಮನನ್ನು ಅಲ್ಲಿಗೆ ಕರೆದೊಯ್ದು ಸೀತಾದೇವಿಯನ್ನು ಸ್ವೀಕರಿಸಿ ಅಲ್ಲಿ ದುಷ್ಟ ರಾಕ್ಷಸರನ್ನೇ ಎಲ್ಲ ಸಂಹಾರ ಮಾಡಿ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥ ವಿಭೀಷಣನ ಪಟ್ಟಾಭಿಷೇಕ ಮಾಡಿದ್ರಲ್ಲ, ಧರ್ಮ ಸಂಸ್ಥಾಪನೆ ಅಂತಹ ಲಂಕೆಯಲ್ಲಿ ಆಯಿತು. ಬಹುಶಃ ನಮಗಾದರೂ ಅನ್ನಿಸ್ತದೆ, ಅದೇ ರೀತಿಯಾಗಿ ಇವತ್ತು ನಮ್ಮ ಪೂಜ್ಯ ಸುಗುಣೇಂದ್ರ ತೀರ್ಥ ಮಹಾಸ್ವಾಮಿಗಳವರು ವಿದೇಶಕ್ಕೆ ಹೋಗಿ ಅಲ್ಲಿ ಕೃಷ್ಣನ ಸ್ಥಾಪನೆಯನ್ನು ಮಾಡಿ, ಯಾಕಂತಂದರೆ ಇಲ್ಲಿ ಕೃಷ್ಣನ ಅನುಗ್ರಹವನ್ನು ಪಡೆದು ಕೃಷ್ಣನನ್ನೇ ಅಲ್ಲಿಗೆ ಕೊಂಡೊಯ್ದು ವಿದೇಶಕ್ಕೆ ಕೊಂಡೊಯ್ದು ಅಲ್ಲಿ ಸ್ಥಾಪನೆಯನ್ನು ಮಾಡಿ ಅವರೆಲ್ಲರಿಗೆ ಧರ್ಮ ಮಾರ್ಗದ ಬೋಧನೆಯನ್ನು, ಗೀತೆ ಮತ್ತು ಧರ್ಮ ಮಾರ್ಗದ ಬೋಧನೆಯನ್ನು ಮಾಡಿಸಿದ್ರಲ್ಲ, ನಮಗಾದರೂ ಅನ್ನಿಸ್ತದೆ ಬಹುಶಃ ಅಂತಹ ಮಾರುತಿಯ ಅಂಶವೇ ಇವರಲ್ಲಿ ತುಂಬಿದೆ. ಅಭಿನವ ಮಧ್ವಾಚಾರ್ಯರೋ ಏನೋ ಅನ್ನುವಷ್ಟರ ಮಟ್ಟಕ್ಕೆ ಇವತ್ತು ನಮಗೆ ಅನ್ನಿಸ್ತಾ ಇದೆ ಬಂಧುಗಳೇ. ಗೀತೆಯ ಮುಖ್ಯ ಸಂದೇಶ, ಭಗವದ್ಗೀತೆಯ ಮುಖ್ಯ ಥೀಮ್ ಏನು ಹೇಳಿದರೆ, ಅರ್ಜುನ ಕೃಷ್ಣನಿಂದ ಶ್ರವಣ ಮಾಡ್ತಾ ಇದ್ದಾನೆ. ಕೃಷ್ಣ ಏನು ಹೇಳ್ತಾನೆ ಅದನ್ನು ಅರ್ಜುನ ಕೇಳ್ತಾ ಇದ್ದಾನೆ. ಸಂದೇಹ ಬಂದಾಗ, ಸಮಸ್ಯೆ ಬಂದಾಗ ದೊಡ್ಡವರಿಂದ ನಾವು ಕೇಳಿ ತಿಳ್ಕೊಳ್ಳಬೇಕು. ಆವಾಗ ನಮ್ಮ ಉದ್ಧಾರ ಆಗ್ತದೆ. ಇವತ್ತು ಸಮಾಜದಲ್ಲಿ ಬಹಳ ದೊಡ್ಡ ಸಮಸ್ಯೆ ಏನೆಂದರೆ ಚಿಕ್ಕ ಚಿಕ್ಕ ಮಕ್ಕಳು ಆತ್ಮಹತ್ಯೆ ಮಾಡಿಕೊಳ್ಳೋದು,
ಏನೇನೋ ಮಾಡಿಕೊಳ್ಳುವುದು ಈ ಎಲ್ಲ ಸಮಸ್ಯೆಗಳು ಕಾಣ್ತಾ ಇವೆ. ಇದಕ್ಕೆ ಕಾರಣ ಏನೆಂದರೆ ಮನೆಗಳಲ್ಲಿ ಹಿರಿಯರ ಉಪಸ್ಥಿತಿ ಇಲ್ಲ. ಎಲ್ಲ ಮನೆಗಳಲ್ಲಿಯೂ ಕೂಡ ಹಿರಿಯರ ಉಪಸ್ಥಿತಿ ಇಲ್ಲವೇ ಇಲ್ಲ. ಹಿಂದಿನ ಕಾಲದಲ್ಲಿ ಅಜ್ಜ ಅಜ್ಜಿಯಂದರು ಹಿರಿಯರು ಅವರು ಪ್ರತಿನಿತ್ಯ ಬುದ್ಧಿವಾದ ಹೇಳ್ತಾಯಿದ್ರು, ಸಮಸ್ಯೆ ಬಂದಾಗ ಪರಿಹಾರ ಹೇಳ್ತಾಯಿದ್ರು. ಇವತ್ತು ಅಂತಹ ವ್ಯವಸ್ಥೆಯೇ ಹೋಗಿಬಿಟ್ಟಿದೆ. ಹಿರಿಯರು ಎಲ್ಲಾದರೂ ಇದ್ದರೆ ಅವರನ್ನು ಓಲ್ಡ್ ಫರ್ನಿಚರ್ ಅಂತ ಹೇಳಿ ಮೂಲೆಯಲ್ಲಿ ಹಾಕ್ತಾರೆ. ಮದುವೆ ಆಗುವಾಗ ಕಂಡೀಷನ್ನೇ ಹಾಕ್ತಾರೆ, ಹಿರಿಯರ ಮನೆಯಲ್ಲಿ ಇರಬಾರದು ಅಂತ ಹೇಳಿ. ಇಂತಹ ಒಂದು ಪ್ರಸಂಗ ಬಂದದ್ದರಿಂದ ಇವತ್ತು ಸಮಾಜ ತಪ್ಪು ದಾರಿಯಲ್ಲಿ ಹೋಗುವ ಒಂದು ಚಿತ್ರಣವನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಬಾರದು. ಪ್ರತಿಯೊಬ್ಬರೂ ಕೂಡ ಇನ್ನೊಬ್ಬರಿಂದ ತಿಳ್ಕೊಳ್ಬೇಕು, ಗುರು ಹಿರಿಯರಿಂದ ತಿಳ್ಕೊಳ್ಬೇಕು ಎಂಬ ಈ ಸಂದೇಶಕ್ಕೆ ಅನುಗುಣವಾಗಿ ಇವತ್ತು ನಾವು ಸಂತ ಸಂದೇಶದ ಕಾರ್ಯಕ್ರಮವನ್ನು ಮಾಡಿದ್ದು ನಮ್ಮ ವಿಶ್ವಕರ್ಮ ಸಮಾಜದ ಶಿವಸುಜ್ಞಾನ ಶ್ರೀಗಳವರು ಇವತ್ತು ಆಗಮಿಸಿದ್ದು. ಸುಜ್ಞಾನ ಅಂತ ಹೇಳಿ ಅವರ ಹೆಸರಿನಲ್ಲೇ ಇದೆ, ಒಳ್ಳೆಯ ಜ್ಞಾನವನ್ನು ಕೊಡತಕ್ಕವರು ಅಂಥೇಳಿ ಈ ಸಂತ ಸಂದೇಶಕ್ಕೆ ಅವರು ಆಗಮಿಸಿದ್ದು ನಮಗೆ ಬಹಳ ಸಂತೋಷವಾಗಿದೆ. ಇವತ್ತು ಉಡುಪಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ತುಂಬ ಸಂಭ್ರಮ. ಯಾಕೆ ಅಂತೇಳಿ ಹೇಳಿದರೆ, ವಿಶ್ವಕರ್ಮ ನಿರ್ಮಾಣ ಮಾಡಿದ ಕೃಷ್ಣನ ಸ್ಥಳಕ್ಕೆ ವಿಶ್ವಕರ್ಮ ಸಮಾಜ ಇವತ್ತು ಬರ್ತಾ ಇದೆ. ಹಾಗಾಗಿ ಇಲ್ಲಿಯ ಕೃಷ್ಣ ಕಡೆದದ್ದು ವಿಶ್ವಕರ್ಮ. ಆ ವಿಶ್ವಕರ್ಮನ ಒಂದು ಜಗತ್ತಿನಲ್ಲಿ ಇರತಕ್ಕಂತಹ ಒಂದು ಮೂಲ ಸ್ಥಾನ ಉಡುಪಿಯ ಕೃಷ್ಣ. ಬೇರೆ ಎಲ್ಲೂ ಕೂಡ ವಿಶ್ವಕರ್ಮ ನಿರ್ಮಾಣ ಮಾಡಿದ ಒಂದು ಪ್ರತೀಕ ನಮಗೆ ಕಾಣಲಿಕ್ಕೆ ಸಿಗೋದಿಲ್ಲ. ಇವತ್ತು ಉಡುಪಿಯಲ್ಲಿ ವಿಶ್ವಕರ್ಮನೇ ಶ್ರೀಕೃಷ್ಣನ ಆದೇಶದಿಂದ ನಿರ್ಮಾಣ ಮಾಡಿದಂತಹ ಮೂರ್ತಿ ಇಲ್ಲಿ ನೆಲೆಸಿದೆ. ಹಾಗಾಗಿ ಆ ಒಂದು ಸನ್ನಿಧಾನಕ್ಕೆ ಇಡೀ ವಿಶ್ವಕರ್ಮ ಸಮಾಜದ ಗುರುಗಳು ಆಗಮಿಸಿದ್ದು ಕೃಷ್ಣನಿಗೂ ಸಂತೋಷವಾಗಿದೆ, ವಿಶ್ವಕರ್ಮನಿಗೂ ಸಂತೋಷವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ನಿಜವಾಗಿಯೂ ಕೂಡ ಕೃಷ್ಣನಿಗೆ ತುಂಬ ಸಂತೋಷವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಈ ದೃಷ್ಟಿಯಲ್ಲಿ ನಾವು ಶ್ರೀ ಶಿವಸುಜ್ಞಾನ ಸ್ವಾಮಿಗಳವರನ್ನು ನಾವು ವಿಶೇಷವಾಗಿ ನಾವು ಆದರದಿಂದ ಇಲ್ಲಿಗೆ ಬರಮಾಡಿಕೊಳ್ತಾ ಇದ್ದೇವೆ. ಅವರ ಆಗಮನದಿಂದ ಉಡುಪಿಗೆ ಒಂದು ವಿಶೇಷವಾದಂತಹ ಶೋಭೆ ಬಂತು ಅಂತ ಹೇಳಿ ನಾವು ಭಾವಿಸ್ತಾ, ಅವರ ಜೊತೆಗೆ ಸಮಾಜದ ಅನೇಕ ಗಣ್ಯರು ಕೂಡ ಇವತ್ತು ಬಂದಿದ್ದಾರೆ, ಸಮಾಜದ ಸಾಧಕರು ಕೂಡ ಇವತ್ತು ಬಂದಿದ್ದಾರೆ. ಅವರಿಗೂ ಕೂಡ ನಾವು ವಿಶೇಷವಾದಂತಹ ಒಂದು ಅಭಿನಂದನೆಯನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೀಡ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸಂತ ಸಂದೇಶ, ಸಂತ ಸನ್ಮಾನ, ಸಾಧಕರಿಗೆ ಸನ್ಮಾನ. ಇದು ನಮ್ಮ ಈ ಒಂದು ಕಾರ್ಯಕ್ರಮದ ಬಹಳ ಒಂದು ಮುಖ್ಯವಾದಂಥ ಉದ್ದೇಶ. ಈ ದೃಷ್ಟಿಯಲ್ಲಿ ಇವತ್ತು ಆಗಮಿಸಿದಂತಹ ನಮ್ಮ ಶಿವಸುಜ್ಞಾನ ಸ್ವಾಮಿಗಳಿಗೂ ಎಲ್ಲ ಸಮಾಜದ ಸಾಧಕರಿಗೂ ಕೂಡ ನಾವು ವಿಶೇಷ ಅಭಿನಂದನೆಯನ್ನು ಸಲ್ಲಿಸ್ತಾ, ವಿಶ್ವಕರ್ಮ ಸಮಾಜ ನಿಮ್ಮ ಮೂಲಸ್ಥಾನ ಯಾವುದು ಅಂತೇಳಿ ಹೇಳಿದರೆ ಉಡುಪಿಯೇ ನಮ್ಮ ಮೂಲಸ್ಥಾನ ಅಂತೇಳಿ ಹೇಳಬೇಕು. ಯಾಕೆ ವಿಶ್ವಕರ್ಮ ನಿರ್ಮಿತವಾದಂತಹ ಕೃಷ್ಣ ಇರತಕ್ಕಂಥ ಉಡುಪಿ ವಿಶ್ವಕರ್ಮ ಸಮಾಜದ ಮೂಲಸ್ಥಾನ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಗುರುತಿಸ್ತಾ, ಮತ್ತೊಮ್ಮೆ ಶಿವಸುಜ್ಞಾನ ಸ್ವಾಮಿಗಳವರಿಗೆ ನಮ್ಮ ಶ್ರೀಮಠದ ವತಿಯಿಂದ ಇದೀಗ ಅಭಿನಂದನೆಯನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ವಿಶ್ವಬ್ರಾಹ್ಮಣ ಮಹಾಸಂಸ್ಥಾನ ವಿಶ್ವಕರ್ಮ ಜಗದ್ಗುರು ಪೀಠದ ಪರಮ ಪೂಜ್ಯ ಶ್ರೀ ಶ್ರೀ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿಗಳು ಇವತ್ತು ಸಂತ ಸಂದೇಶವನ್ನು ನೀಡಲು ಆಗಮಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ಸಂಸ್ಥಾನದ ಗೌರವದ ಕಾರ್ಯಕ್ರಮ ನಡೀತಾ ಇದೆ. ಶ್ರೀಕೃಷ್ಣ ಮುಖ್ಯಪ್ರಾಣದೇವರ ಪ್ರಸಾದ ಹಾಗೂ ಕೃಷ್ಣನ ಕೈಯಲ್ಲಿ ಕಂಗೊಳಿಸುವಂತಹ ಮಂಥಾನವನ್ನು ನೀಡಿ ಪೂಜ್ಯ ಶ್ರೀಪಾದಂಗಳವರು ಅವರಿಗೆ ದೇವರ ಪ್ರಸಾದವನ್ನು ನೀಡ್ತಾ ಇದ್ದಾರೆ.